ಹಲೋ, ಗುಡ್ ಆಫ್ಟರ್ನೂನ್. ವೈಕುಂಠ ಏಕಾದಶಿ ಎಂದು ಎಲ್ಲರಿಗೂ ಶುಭಾಶಯಗಳು. ಈಗ ನಿಮಗೆ ಮಿಥುನ ಲಗ್ನದಲ್ಲಿ ನಾನು ತಿಂಗಳು ಹೇಳಿ ಅಪ್ ಟು ಜೂನ್ವರೆಗೆ ಹೇಳಿದ್ದೇನೆ. ಈಗ ಜುಲೈ ಟು ಡಿಸೆಂಬರ್ ನಿಮಗೆ ತಿಳಿಯಪಡಿಸಲಿಕ್ಕಿದ್ದೇನೆ. ಓಕೆ, ಸೊ ಮೊದಲಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯ ಗ್ರಹಗಳ ಪರಿಸ್ಥಿತಿ ಇಲ್ಲಿ ನೋಡಿ. ಮಿಥುನ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಗುರು ಜೂನ್ 2ನೇ ತಾರೀಕಿಗೆ ಕಟಕಕ್ಕೆ ಬಂದಿರ್ತಾನೆ. ನಿಮ್ಗೆ ಗೊತ್ತಿರ್ಬೋದು. ಶುಕ್ರ ಕೂಡ ಗುರುವನ್ನು ಜಾಯ್ನ್ ಆಗಿದ್ದಾನೆ. ಇದು ಬುಧ ವಕ್ರಿ. ಈ ಮಿಥುನ ಲಗ್ನದವರಿಗೆ ಎರಡನೇ ಮನೆ ಮಾತು, ಎರಡನೇ ಮನೆ ಸಂಸಾರ, ಎರಡನೇ ಮನೆ ಹಣಕಾಸು. ಇವರಿಗೆ ಹಣಕಾಸಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಗುರು ಮತ್ತು ಶುಕ್ರ ಇಬ್ಬರು, ಗುರು ಉಚ್ಚ ಆದವು, ಇಬ್ಬರು ಗುರುಗಳು. ಆದರೆ ಅವರಿಬ್ಬರು ಶತ್ರುಗಳು. ವಿವಾದದಲ್ಲಿ ಮೊದಲೇ ಮಿಥುನದವರು ಮಾತುಗಾರರು, ಸಿಕ್ಕಾಪಟ್ಟೆ ಮಾತಾಡ್ತಾರೆ. ನಾನು ಮಿಥುನ ಲಗ್ನದವನೇ. ಅದರಲ್ಲಿಯೂ ಎರಡನೇ ಮನೆಯಲ್ಲಿ ಗುರು ಶುಕ್ರ ಬೇರೆ, ವಿತಂಡವಾದಿಗಳು. 4ನೇ ಕಾಲು ಕುದುರೆಗೆ ಇತ್ತು ಅಂತೇಳಿ 4ನೇ ಕಾಲನ್ನು ಶತಾಯ ಗತಾಯ ಮುರಿದು ಬಿಟ್ಟು ಈಗ ನೋಡಿ 3 ಕಾಲ ಆಯ್ತಲ್ಲ ಅಂತ. ಅವರಿಗೆ ಒಂದು ಕಿಂಚಿಷ್ಟು ಅವರಿಗೆ ಭೇದ ಭಾವ ಇಲ್ಲ, ದಯ ಇಲ್ಲ, ಏನೂ ಇಲ್ಲ. ಬುಧ ವಕ್ರಿ ಅಂದರೆ ಇಲ್ಲಿ ನೀವು ಬುಧ ಎಲ್ಲಿದ್ದಾನೆ? ಪುನರ್ವಸು 4ನೇ ಪಾದದಲ್ಲಿದ್ದಾನೆ. ವಕ್ರಿ ಅಂದರೆ ಪುನರ್ವಸು 3ಕ್ಕೂ ಹೋಗ್ತಾನೆ. ಪುನರ್ವಸು 3ಕ್ಕೆ ಹೋದರೆ ಮಿಥುನಕ್ಕೆ ಮತ್ತೆ ವಾಪಸಾತಿ ಆಗ್ತಾನೆ. ಇಲ್ಲಿ ನೀವು ಸರಿಯಾಗಿ ವಕ್ರಿ ಅಂದರೆ ಹಿಂದಿನ ಮನೆಯನ್ನು ತೆಗೆದುಕೊಳ್ಬೋದು. ಮರ್ಕ್ಯುರಿ 1 ಡಿಗ್ರಿ ಇದೆ ನೋಡಿ, 58, 1 ಡಿಗ್ರಿ 58 ನಿಮಿಷದಲ್ಲಿ ಇರೋದ್ರಿಂದ ಯು ಶುಡ್ ಟೇಕ್ ಇಟ್ ಆಸ್ ಬ್ಯಾಕ್ವರ್ಡ್. ತಿಳ್ಕೊಳ್ಳಿ, ಎಲ್ಲ ಕೇಸಸಲ್ಲಿ ನೀವು ಹಿಂದೆ ವಕ್ರಿ ಅಂದ್ಕೊಳ್ಳಿ, ಹಿಂದಿನ ಮನೆ ಅಂತೇಳಿ ಹೇಳುವುದಲ್ಲ. ಸೊ ಗುರು ಬುಧ ಶತ್ರುಗಳು, ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ. ಇಲ್ಲಿ ನಿಮಗೆ ಯೋಗ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಹೋಗ್ತಾನೆ ವ್ಯೂ ಯೋಗಾಸ್ ನೋಡಿ. ಇದು ನಿಮಗೆ ಹೊಸದು. ವ್ಯೂ ಯೋಗಾಸಲ್ಲಿ ಇದನ್ನು ನಿಮಗೆ ನಾನು ಹೊಸದು ಹೇಳಿಕೊಟ್ಟಿದ್ದೇನೆ, ಹೇಳ್ತಾ ಇದ್ದೀನಿ. ಉಭಯಾಚರ ಯೋಗ, ಪ್ಲಾನೆಟ್ಸ್ ಅದರ್ ದ್ಯಾನ್ ಮೂನ್ ಇನ್ 2nd and 12th ಫ್ರಮ್ ಸನ್. ಸೂರ್ಯನಿಂದ 2ನೇ ಮನೆ ಅದರ್ ದ್ಯಾನ್ ಮೂನ್ ಮತ್ತು 12th ಹೌಸ್ ನೋಡಿ. ಇಲ್ಲಿ ಕುಜ ಇದ್ದಾನೆ, ಇಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಉಭಯಾಚರ ಯೋಗ ಅಂದರೆ ಎಂಜಾಯ್ಸ್ ಕಂಫರ್ಟ್ಸ್ ಕಿಂಗ್ ಆರ್ ಕಿಂಗ್ ಈಕ್ವಲ್ ಆಗ್ತದೆ. ಹೌದು, ನೆಕ್ಸ್ಟ್ ಇಯರ್ ಮಿಥುನ ರಾಶಿಯವರಿಗೆ, ಮಿಥುನ ಲಗ್ನದವರಿಗೆ ಅವ್ರದ್ದೇ ಕಾಲ ಅಂತ ಹೇಳ್ಬೋದು. ಅದು ಇಲ್ಲಿ ಒಂದು ಗಮ್ಮತ್ತೇನೆಂದರೆ, ನೀವು ಇಲ್ಲೆಲ್ಲೂ ಲಗ್ನ ಇಲ್ಲ, ಮಿಥುನದಲ್ಲೇ ಲಗ್ನ ಇದೆ, ಲಗ್ನದಲ್ಲೇ ರವಿ ಇದ್ದಾನೆ. ಭಯಂಕರ ರೂಲಿಂಗ್ ಅಥಾರಿಟಿ, ಗತ್ತು ಆಯಿತಾ. ಕೇತು 3ನೇ ಮನೆ, ಭಾಳ ಒಳ್ಳೆಯದು. ಸ್ಪಿರಿಚುವಲಿ ಶಾರ್ಟ್ ಟ್ರಾವೆಲ್ಸ್ ಮಾಡ್ತಾರೆ ಇವರು. ಕುಜ 12ನೇ ಮನೆ, ಖರ್ಚು ಜಾಸ್ತಿ, ನಿದ್ರಾಹೀನತೆ. ಶನಿ ನೋಡಿ 10ನೇ ಮನೆಯಲ್ಲಿ ಶನಿ ಇದ್ದಾನೆ, ಕರ್ಮಕಾರಕ ಶನಿ, 10th ಹೌಸ್. ರಾಹು ಭಾಗ್ಯದಲ್ಲಿ ಕೂತಿದ್ದಾನೆ, ಒಳ್ಳೆಯದು. ಡಿಸ್ಟೆಂಟ್ ಟ್ರಾವೆಲ್ಸ್ ಹೋಗ್ತಾ ಇರ್ತಾರೆ. ಓಕೆ, ಸೊ ಇನ್ಯಾವ ಅಧಿಯೋಗ, ಮರ್ಕ್ಯುರಿ ಜುಪಿಟರ್ ವೀನಸ್. ಬೆನಿಫಿಟ್ಸ್ 6th 7th 8th ಫ್ರಾಮ್ ಮೂನ್. ಮೂನಿಂದ 6ನೇ ಮನೆ, 1 2 3 4 5 6. ಚಂದ್ರನಿಂದ 6ನೇ ಮನೆ ಎಲ್ಲಿ? ಮಿಥುನ ರಾಶಿ 7ನೇ ಮನೆ ಹಾಗೂ 8ನೇ ಮನೆ. ಬೆನಿಫಿಟ್ಸ್ ಇದೆ ಅಂತೇಳಿ. ಓಕೆ, ಆಮೇಲೆ ಪಾಸ ಯೋಗ, ನಭಾಸ ಯೋಗ ಅಂತ. ಈ ಅಧಿಯೋಗ ಇದ್ರೇನು ಕಿಂಗ್, ಮಿನಿಸ್ಟರ್ ಆರ್ ಎನಿ ಆರ್ಮಿ ಚೀಫ್ ಅಂತೇಳಿ.
7 ಪ್ಲಾನೆಟ್ಸ್ ಇನ್ 5 ರಾಶೀಸ್. 7 ಪ್ಲಾನೆಟ್ಸ್ ನೋಡಿ, 1 3 4 5 6 7 8. 7 planets, more than 7 planets. ಅದಕ್ಕೆ ಏನು ಟಾಕೇಟಿವ್, ಕ್ಯಾರೆಕ್ಟರ್ಲೆಸ್, ಮೇ ಬಿ ಇಂಪ್ರೆಸೆಂಟ್ ಆಲ್ಸೋ. ಕುಜ 12ನೇ ಮನೆ ಆಯ್ತಾ. ಆಮೇಲೆ ಶಂಖಯೋಗ, ವೆಲ್ತ್, ಲಗ್ನ ಲಾರ್ಡ್ ಆ್ಯಂಡ್ 10th ಲಾರ್ಡ್ ಟುಗೆದರ್. ಲಗ್ನ ಲಾರ್ಡ್ ಯಾವುದು? ಲಗ್ನ ಲಾರ್ಡ್ ಬುಧ. Lagna Lord and 10th Lord together. Buddha and Guru together. In a movable sign, Chara. ಆಮೇಲೆ ಸ್ಟ್ರಾಂಗ್ 9th ಹೌಸ್. ಎಸ್, 9th ಹೌಸಲ್ಲಿ ರಾಹು ಇದ್ದಾನೆ. ಇದರಿಂದ ಏನಂದರೆ ಶಂಖಯೋಗದಲ್ಲಿ ವೆಲ್ತ್, ಗುಡ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್, ಕೈಂಡ್, ಪಯಸ್, ಇಂಟೆಲಿಜೆಂಟ್. ನಿಮಗೆ ಯೋಗ ಗೊತ್ತಿದ್ದರೆ ಭವಿಷ್ಯ ಸುಲಭ. ಬೇರಿ ಯೋಗ, ಬೇರಿ ಯೋಗ ಅಂದರೆ ಸೂರ್ಯ, ಚಂದ್ರ, ಮಂಗಲ್, ಮರ್ಕ್ಯೂರಿ. ಸ್ಟ್ರಾಂಗ್ 9th ಲಾರ್ಡ್ ಆ್ಯಂಡ್ ಪ್ಲಾನೆಟ್ಸ್ ಇನ್ 1st, 2nd, 7th, 12th ಹೌಸ್. ಏನು? ಸ್ಟ್ರಾಂಗ್ 9th ಲಾರ್ಡ್ ಆ್ಯಂಡ್ ಪ್ಲಾನೆಟ್ಸ್ ಇನ್ ಫಸ್ಟ್ ಲಗ್ನ, 2nd, 7th 7ನೇ ಮನೆ ಚಂದ್ರ, ಆಮೇಲೆ 12ನೇ ಮನೆ ಕುಜ. ನೋಡಿ, ಬೆಹರಿ ಯೋಗ. ಅದರೇನು? ವೆಲ್ತ್, ಗುಡ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್, ಫೇಮ್, ಕ್ಯಾರೆಕ್ಟರ್. ಕಾಳನಿಧಿ ಯೋಗ ಅಂದರೆ ಜುಪಿಟರ್ ಇನ್ 2nd ಕಂಜಾಯಿಂಡ್ ಆರ್ ರೆಸ್ಪೆಕ್ಟೆಡ್ ಬೈ ಮರ್ಕ್ಯೂರಿ ಆ್ಯಂಡ್ ವೀನಸ್. ನೋಡಿ, ಗುರು ಶುಕ್ರ, ಗುರು ಬುಧ, ಕಾಳನಿಧಿ ಯೋಗ. ಅದರಿಂದ ಏನಾಗ್ತದೆ ಅಂದರೆ ಕ್ಯಾರೆಕ್ಟರ್, ಹ್ಯಾಪಿನೆಸ್, ಹೆಲ್ತ್, ವೆಲ್ತ್, ಲರ್ನಿಂಗ್, ರೆಸ್ಪೆಕ್ಟ್. ಓಕೆ, ಎಲ್ಲ ಬರ್ತದೆ. ಇನ್ನು ಹರಿಯೋಗ, ಮರ್ಕ್ಯೂರಿ, ಜುಪಿಟರ್, ವೀನಸ್. ಏನು? ಬೆನಿಫಿಕ್ಸ್ ಇನ್ 2nd, 12th ಆ್ಯಂಡ್ 8th ಫ್ರಾಮ್ ದ 2nd ಲಾರ್ಡ್. 2nd ಲಾರ್ಡ್ ಯಾವುದು? ಚಂದ್ರ. ಬೆನಿಫಿಕ್ಸ್ ಫ್ರಾಮ್ 2nd ಲಾರ್ಡ್ ಹರಿ ಇನ್ 2nd ಹೌಸ್. ಆಮೇಲೆ 12th ಹೌಸ್ ಯಾರೂ ಇಲ್ಲ ಅಲ್ಲಿ. ಆ್ಯಂಡ್ 8th ಫ್ರಾಮ್ 8th 7 8 ನೋಡಿ, 8th ಗುರು ಶುಕ್ರ ಬುಧ. ಅದಕ್ಕೆ ಹರಿಯೋಗ ಅಂತ. ಹ್ಯಾಪಿ, ಲರ್ನೆಡ್, ಬ್ಲೆಸ್ಡ್ ವಿತ್ ವೆಲ್ತ್ ಆ್ಯಂಡ್ ಚಿಲ್ಡ್ರನ್. ಸರಸ್ವತಿ ಯೋಗ. ಸರಸ್ವತಿ ಯೋಗ ಅಂದರೆ ನಿಮ್ಗೆ ಗೊತ್ತೇ ಇದೆ. ಓಕೆ, 2nd ಹೌಸ್, ಸರಸ್ವತಿ, ಮಾತು, ವಿದ್ಯಾ. ಜುಪಿಟರ್ ಇನ್ 2nd ಕಂಜಾಯಿಂಡ್ ಆರ್ ಅಸೋಸಿಯೇಟೆಡ್ ವಿತ್ ಮರ್ಕ್ಯೂರಿ ಆ್ಯಂಡ್ ವೀನಸ್. ಸರಸ್ವತಿ ಯೋಗ ಅಂದರೆ ಮರ್ಕ್ಯೂರಿ ಆ್ಯಂಡ್ ಜುಪಿಟರ್ ಆ್ಯಂಡ್ ವೀನಸ್ ಇನ್ ಕೇಂದ್ರಾಸ್, ಕೋನಾಸ್, 2nd ಜುಪಿಟರ್. ಓಕೆ, ಸೊ ಆ ರೀತಿ ತಗೊಳ್ಬೇಕಾಗುತ್ತೆ. ರಾಜಯೋಗ, ಜುಪಿಟರ್, ವೀನಸ್ ಇಬ್ಬರು ಗುರುಗಳು, ಸಕ್ಸಸ್ಫುಲ್ ಆ್ಯಂಡ್ ಹೈ ಅಚೀವ್ಮೆಂಟ್ಸ್. ಸರಸ್ವತಿ ಯೋಗ ಇದ್ರೆ ವೆರಿ ಲರ್ನೆಡ್, ಸ್ಕಿಲ್ಫುಲ್, ಇಂಟೆಲಿಜೆಂಟ್, ಫೇಮಸ್, ಪ್ರೈಸ್ಡ್. ಆಮೇಲೆ ರಾಜಯೋಗ ಇನ್ನೊಂದು, ಜುಪಿಟರ್ ಆ್ಯಂಡ್ ಮರ್ಕ್ಯೂರಿ. ಮರ್ಕ್ಯೂರಿ ಆ್ಯಂಡ್ ವೀನಸ್ ಆಲ್ಸೋ ರಾಜಯೋಗ. ಹಣ, ಸಿಕ್ಕಾಪಟ್ಟೆ ಹಣ ಬರ್ತದೆ, ಸಕ್ಸಸ್ಫುಲ್ ಆಗ್ತದೆ, ಹೈ ಅಚೀವ್ಮೆಂಟ್ಸ್. ಜುಪಿಟರ್ ಆ್ಯಂಡ್ ಮರ್ಕ್ಯೂರಿ ಆಲ್ಸೋ ಸಕ್ಸಸ್ಫುಲ್ ಆ್ಯಂಡ್ ಹೈ ಅಚೀವ್ಮೆಂಟ್ಸ್. ಯೋಗದ ಅಂದರೆ ಸೂರ್ಯ, ಅಸೋಸಿಯೇಟೆಡ್ ವಿತ್ ಲಗ್ನ ಆ್ಯಂಡ್ GL ಬೈ ಆಸ್ಪೆಕ್ಟ್ ಕಂಜಂಕ್ಷನ್. ಓಕೆ, ಇನ್ನೊಂದು ಯೋಗದ ಯಾವುದು? ಅಸೋಸಿಯೇಟೆಡ್ ವಿತ್ ಲಗ್ನ ಆ್ಯಂಡ್ HL. ಓಕೆ, ಅದನ್ನು ನಾನು ಇಲ್ಲಿ ಎಲ್ಲ ಡಿಲೀಟ್ ಮಾಡಿದ್ದೇನೆ, ಅಂದರೆ ಅದನ್ನು ಹೈಲೈಟ್ ಮಾಡಿದ್ದೇನೆ. ಅದನ್ನು ಬೇಕಾದರೆ ನೀವು ಹಾಕ್ಬೋದು. ಓಕೆ, ಆಮೇಲೆ ಯೋಗದ HL. ಆಮೇಲೆ ವಿಪರೀತ ರಾಜಯೋಗ, ಮಾರ್ಸ್, 6th ಲಾರ್ಡ್ ಇನ್ 8th or 12th. ನೋಡಿ, 6ನೇ ಮನೆ ಅಧಿಪತಿ, ಮಿಥುನದಿಂದ 6ನೇ ಮನೆ ಅಧಿಪತಿ ಕುಜ ಇನ್ 12th. ನಾನು ಮೊದಲೇ ಹೇಳ್ತಿದ್ದೆ ನಿಮಗೆ, 6ನೇ ಮನೆ ಅಧಿಪತಿ 8ನೇ ಮನೆಗೆ ಬಂದರೆ, 12ನೇ ಮನೆಗೆ ಹೋದರೆ, ಅಥವಾ 12ನೇ ಮನೆ ಅಧಿಪತಿ 6ನೇ ಮನೆಗೆ ಬಂದರೆ, ಇಟ್ ಈಸ್ ಕಾಲ್ಡ್ ವಿಪರೀತ ರಾಜಯೋಗ. ಆದರೆ
ಅವ್ರಿಗೇನು ಅಂಥ ಒಂದು ಶುಕ್ರದಶೆ ನಡೆದೇ ಇರುವಾಗ ಏನು ಅಷ್ಟೊಂದು ಒಳ್ಳೆಯದನ್ನಿಸಿಲ್ಲ, ಅದೇನೋ ಗೊತ್ತಿಲ್ಲ, ರಾಜಯೋಗ ಅಂತಾರೆ. ಓಕೆ. ಆಮೇಲೆ ಇನ್ನೊಂದು ರಾಜಯೋಗ ಅಂದರೆ ಸೇಮ್ ಪ್ಲಾನೆಟ್ ಆಸ್ಪೆಕ್ಟಿಂಗ್ ಲಗ್ನ D1, D9, D2, D3, D12. ಇದು ನೀವು ಇಲ್ಲಿ ನೋಡಬೇಕು. D1, D2, D2 ಅಲ್ಲಿ ಸೇಮ್ ಪ್ಲಾನೆಟ್ಸ್ ಆಸ್ಪೆಕ್ಟಿಂಗ್. ಓಕೆ. ಸೊ ಯೋಗ ಏನು ಹೇಳುತ್ತೆ? ಸೇಮ್ ಪ್ಲಾನೆಟ್ ಇಸ್ ಆಸ್ಪೆಕ್ಟ್ ಇನ್ D1, D9, D2, ಹೊರ D3, ಆಮೇಲೆ D12, D30. ಅದೇ ರೀತಿ ರಾಜ ಸಂಬಂಧ ಅಂದರೆ ನೋಡಿ, ರಾಜಯೋಗ ಸಕ್ಸಸ್ ಆ್ಯಂಡ್ ಹೈ ಅಚೀವ್ಮೆಂಟ್ಸ್. ವಿಪರೀತ ರಾಜಯೋಗ ಸಕ್ಸಸ್ ಆಫ್ಟರ್ ಪ್ರೆಷರ್ಸ್ ಆರ್ ಸಮ್ಮನ್ ಎಲ್ಸ್ ಲಾಸಸ್. ಬೇರೆಯವರ ಲಾಸು ನಮಗೆ ಅದು ರಾಜಯೋಗ ಆಗ್ತದೆ. ಇದು ಇಂಪಾರ್ಟೆಂಟ್. ರಾಜ ಸಂಬಂಧ ಇಂಪಾರ್ಟೆಂಟ್ ಪರ್ಸನ್ ಇನ್ ಎ ಕಿಂಗ್ಸ್ ಕೋರ್ಟ್ ಅಂತ. ಅಮಾತ್ಯಕಾರಕ ಕಂಜಾಯ್ನಿಂಗ್ ಆಸ್ಪೆಕ್ಟಿಂಗ್ 10th ಲಾರ್ಡ್. ಈಗ ಅಮಾತ್ಯಕಾರಕ ಅಂದರೆ ಯಾರು? ಇಲ್ಲಿ ನೀವು ಆವಾಗ ಚರಕಾರಕನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಆತ್ಮಕಾರಕ ಚಂದ್ರ, ಅಮಾತ್ಯಕಾರಕ ಶುಕ್ರ. ಸೊ ಅವನು ಏನು ಹೇಳ್ತಾರೆ, ಯೋಗ ಏನು ಹೇಳ್ತದೆ? ಅಮಾತ್ಯಕಾರಕ ಶುಕ್ರ ಕಂಜಾಯ್ನಿಂಗ್ ಆರ್ ಆಸ್ಪೆಕ್ಟಿಂಗ್ 10th ಲಾರ್ಡ್ ಅಂತ. ಶುಕ್ರ ಕಂಜಾಯ್ನಿಂಗ್ ಆರ್ ಆಸ್ಪೆಕ್ಟಿಂಗ್ 10th ಲಾರ್ಡ್ ಯಾರು? ಗುರು. ದಟ್ ಈಸ್ ರಾಜ ಸಂಬಂಧ ಯೋಗ. ನಿಮ್ಗೆ ಅರ್ಥ ಆಯ್ತಾ? ಯೋಗಾಸ್ ನೀವು ಪ್ರತಿಯೊಂದು ಹಾಕ್ಕೊಂಡು ನೋಡ್ಬೋದು ನಿಮ್ಮದೇ. ನಾನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ, ನೀವು ಕೂಡ ಜುಲೈ 1ನೇ ತಾರೀಕು ತಗೊಂಡು ಯೋಗ ಏನು ಬಂದಿದೆ ನೋಡಿ. ಜುಲೈ 5ನೇ ತಾರೀಕು ವೆನ್ ವೀನಸ್ ಮೂವ್ಸ್ ಇನ್ ಟು ಲಿಯೋ ಜಾಯಿಂಟ್ ಕೇತು, ಆವಾಗ ಏನಾಗ್ತದೆ ಯೋಗ ಅಂತೇಳಿ ನೋಡಬೇಕಾಗುತ್ತೆ. ಓಕೆ. ನಾನು ಇದು ಜುಲೈ 1 ಮಾತ್ರ ಹೇಳ್ತಾ ಇದ್ದೀನಿ. ಈಗ ಕೊನೆಗೆ ಎಲ್ಲಿ ಹೋಗ್ತಾನೆ? ನಾನು ಮಧ್ಯದಲ್ಲೆಲ್ಲ ಬಿಡ್ತೇನೆ. ಈಗ ಜುಲೈ 8 ಮರ್ಕ್ಯುರಿ ವೆಂಟ್ ಬ್ಯಾಕ್ ಟು ಹಿಸ್ ಓನ್ ರಾಶಿ. ನೋಡಿ, ಜುಲೈ 8ಕ್ಕೆ ನಿಮಗೆ ಇಲ್ಲಿ ತೋರಿಸ್ತೇನೆ ನಾನು. ಜುಲೈ 8 ಏನಾಗ್ತದೆ ಅಂತ ನೋಡೋಣ. ಓಕೆ. ಇಲ್ಲಿ ಇದು ಜುಲೈ 8 ಅಂದರೆ ಡೇ ಜಾಸ್ತಿ ಮಾಡ್ತಾ ಇರ್ತೇನೆ ನೋಡಿ. ಇಲ್ಲಿ ಜುಲೈ 2 ಆಯಿತು, ಆಯಿತಾ? ಇಲ್ಲ, ಇಲ್ಲಿ ನಾನು ಚೇಂಜ್ ಮಾಡಬೇಕು. ಜುಲೈ 2 ನೋಡಿ, 2 ಆಯಿತು. 3, 4, 5 ಇಲ್ಲಿ ನೋಡಿ, ಮರ್ಕ್ಯುರಿ ನೋಡಿ 6, 7, 8 ನೋಡಿ, ಪುನರ್ಸು 3 ಮಿಥುನಕ್ಕೆ ಹೋಯ್ತು ನೋಡಿ. ಜುಲೈ 7ನೇ ತಾರೀಕು ಎಲ್ಲಿದೆ ನೋಡಿ, ಪುನರ್ಸು 4 ಕಟಕದಲ್ಲಿದೆ. ಅದೇ 8ನೇ ತಾರೀಕು ಸೀದಾ ಮರ್ಕ್ಯುರಿ ಬ್ಯಾಕ್. ಇದಕ್ಕೆ ಹೇಳೋದು ವಕ್ರಿಯ ಆದರೆ ಹಿಂದಕ್ಕೆ ತಗೊಳ್ಳಿ, ಡಿಗ್ರಿ ನೋಡ್ಕೊಳ್ಳಿ. ಈಗ ಎಷ್ಟಾಯ್ತು ಅದು ಡಿಗ್ರಿ? ಮರ್ಕ್ಯುರಿ ಡಿಗ್ರಿ 29ಗೆ ಬಂತು. 1 ಡಿಗ್ರಿ ಇದ್ದದ್ದು 29. ಅರ್ಥ ಆಯ್ತಾ ನಿಮಗೆ? ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ನಾನೀಗ 31ಕ್ಕೆ ಹೋಗ್ತಾನೆ, ಡೈರೆಕ್ಟ್ 31st ಜುಲೈಗೆ ಹೋಗ್ತಾನೆ. ಓಕೆ. ಯಾಕಂದರೆ ಕೊನೆಗೆ ಆಗಸ್ಟಿಗೆ ನಾನು ಹೇಳ್ಬೋದು. ನೋಡಿ, 31st ಜುಲೈ ಪರಿಸ್ಥಿತಿ ಹೀಗಿದೆ. ಏನಿದೆ? ಮಿಥುನ ಲಗ್ನದಲ್ಲೇ ಬುಧ ಇದ್ದಾನೆ. ವಕ್ರಿ ಹೋಗಿ ಆಯ್ತು, ವಕ್ರಿ ಹೋಗಿ ಮಾರ್ಗಿ ಆಗಿದ್ದಾನೆ ಬುಧ. ಕುಜ ಮಾರ್ಗಿ, ಶನಿ ವಕ್ರಿ, ರಾಮಚಂದ್ರ ಒಟ್ಟಿಗೆ, ರವಿ ಗುರು, ಶುಕ್ರ ಸಿಂಹಕ್ಕೆ ಹೋಗದ. ನಾನು ಆಲ್ರೆಡಿ ಹೇಳಿದೆ 5ನೇ ತಾರೀಕು ಶುಕ್ರ. 5ನೇ ತಾರೀಕು ನಿಮಗೆ ಬೇಕಾದ್ರೆ ತೋರಿಸ್ತೇನೆ. ಇಲ್ಲಿ 5ನೇ ತಾರೀಕು ನೋಡಿ, 5th ಹೌಸ್. ಓಕೆ. 5th ನೋಡಿ, 5ನೇ ತಾರೀಕು ಎಲ್ಲಿದ್ದಾನೆ? ಇಲ್ಲಿಗೆ ಶುಕ್ರ ಇಲ್ಲಿ ಬಂದಾಯ್ತು. ಅದೇ 4ನೇ ತಾರೀಕು ಎಲ್ಲಿ ಇರ್ತಾನೆ ನೋಡಿ, ಇಲ್ಲಿದ್ದ ಹೌದಾ? ಕಟಕದಲ್ಲಿದ್ದಾನೆ ಹೌದಾ? 5ನೇ ತಾರೀಕಿಗೆ ಲಿಯೋಗ ಬಂದಾಯಿತು. ಯಾಕಂದರೆ ಮಘ ನಕ್ಷತ್ರಕ್ಕೆ ಬಂದ. 4ನೇ ತಾರೀಕು ಎಲ್ಲಿದ್ದಾನೆ? ಆಶ್ಲೇಷ ನಕ್ಷತ್ರ 4ನೇ ಪಾದದಲ್ಲಿದ್ದ. 5ನೇ ತಾರೀಕು ಮಘ ನಕ್ಷತ್ರದಲ್ಲಿ ಶುಕ್ರ. ಸೊ ಶುಕ್ರ ಸಿಂಹಕ್ಕೆ ಬಂದ ಅಂದರೆ ಏನಾಯಿತು? ಇವರಿಗೆ
ಮಿಥುನ ಲಗ್ನದವರಿಗೆ 3ನೇ ಮನೆಯಲ್ಲಿ ಶುಕ್ರ ಬಂದಾಗ ಆಯಿತು. ಓಕೆ, 3ನೇ ಮನೆಯಲ್ಲಿ ಶುಕ್ರ. ಓಕೆ, ನಾವು ಇದಕ್ಕೇನು ಬುಧ ಮತ್ತು ಗುರು. ಬುಧ ವಕ್ರಿ ನೋಡಿ, ಜುಲೈ 28ಕ್ಕೆ ಮತ್ತೆ ವಾಪಸ್ ಬಂದ. ಯಾಕೆ? ಮರ್ಕ್ಯುರಿ 1 ಡಿಗ್ರಿ 3 ನಿಮಿಷ ಪುನರ್ವಸು 4ಕ್ಕೆ ಬಂದ. ಗುರು ಉಚ್ಚ, ಬುಧ ವಕ್ರಿ, ಆಮೇಲೆ ಶುಕ್ರ 2 ಅಂದರೆ 3ನೇ ಮನೆ. ಸೇಮ್ ಜುಲೈ ತಿಂಗಳು ಪ್ರಿಡಿಕ್ಷನ್ ಎಲ್ಲ ರೀತಿಯಲ್ಲಿ ಸೇಮ್. ಈಗ ಆಗಸ್ಟಿಗೆ ಬರ್ತೇನೆ ನಾನು. ಆಗಸ್ಟು 1ನೇ ತಾರೀಕು ಅದೇ ರೀತಿ ಇರುತ್ತೆ. ಆಗಸ್ಟ್ 1ಕ್ಕೆ ಏನು ಚೇಂಜ್ ಇಲ್ಲ ನೋಡಿ, ತೋರಿಸ್ತೇನೆ ನಿಮಗೆ. ಓಕೆ, ಇಲ್ಲಿ ಡೇಟಾ 1 ಆಗಸ್ಟ್ ತಿಂಗಳು, ಯಾಕಂದರೆ ಡಿಸೆಂಬರಲ್ಲಿ ಹೇಳಬೇಕಾಗುತ್ತೆ ನಾನು. ನೋಡಿ ಅಷ್ಟೇ ಸೇಮ್ ಇದೆ, ಹೌದಾ? ಈಗ ಆಗಸ್ಟ್ 1ರಲ್ಲಿ ನೀವು ಏನು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಗಸ್ಟ್ 31ಗೆ ಹೋಗ್ತೇನೆ ನಾನು. ಐ ವಿಲ್ ಗೋ ಟು ದ ಎಂಡ್. ಮಧ್ಯದಲ್ಲಿ ನಾನು ಎಲ್ಲಿ ಹೋಗಿ ನೋಡೋದಿಲ್ಲ. ಮೊದಲು ಪ್ರತಿ ಚೇಂಜಸ್ಸಲ್ಲಿ ನಿಮಗೆ ಹೇಳ್ತಿದ್ದೆ. ಈಗ ನೋಡಿ, ಕುಜ ಮಿಥುನ ಲಗ್ನಕ್ಕೆ ಬಂದ, ಗುರು 2ನೇ ಮನೆಯಲ್ಲಿ. ಲಗ್ನದಲ್ಲಿ ಕುಜ ಇದ್ರೆ ಏನು? ಸಿಟ್ಟು ಜಾಸ್ತಿ, ಜಗಳ ಗಂಟರು, ಸ್ಟ್ರೈಟ್ ಫಾರ್ವರ್ಡ್, ಮೊದಲೇ ಸ್ಟ್ರೈಟ್ ಫಾರ್ವರ್ಡ್ ಮಾತನಾಡುವರು. ಆದರೆ ರವಿ ಸಿಂಹರಾಶಿ, ಅವನದೇ ರಾಶಿ. ಕೇತು, ರವಿ ಕೇತು ಗ್ರಹಣಸ್ಥ. ರವಿ ಬುಧಾದಿತ್ಯ ಯೋಗ. ಶುಕ್ರ 4ನೇ ಮನೆಗೆ ಹೋದ. ಅಂದರೆ ಮಿಥುನದವರಿಗೆ 4ನೇ ಮನೆ ಶುಕ್ರ ನೀಚ. ಓಕೆ, ಸೊ ಇವರಿಗೆ ರಾಹು ಒಂದು ಬಿಟ್ಟು ಶನಿ ಒಂದು ವಕ್ರಿ ಬಿಟ್ಟರೆ ಮತ್ತೆ ಎಲ್ಲ ಅದೇ ರೀತಿಯಲ್ಲಿ ಇದೆ. ಇಲ್ಲಿ ಭಾಗ್ಯದಲ್ಲಿ ನೀವು ಅಷ್ಟಕ ವರ್ಗ ನೋಡಿದರೆ 19 ಪಾಯಿಂಟ್ ಇದೆ ನೋಡಿ, ಏನು ಸುಖ ಇಲ್ಲ. ಅದೇ ಆಗಸ್ಟು ಎಂಡಲ್ಲಿ ಎಷ್ಟು? 31 ಆಗಸ್ಟ್. ಇದು 31 ಆಗಸ್ಟೇ. ಓಕೆ, ನಾವು ಸೆಪ್ಟೆಂಬರ್ 1 ಸೇಮ್ ಇರುತ್ತೆ. ನೆಕ್ಸ್ಟ್ ನಾನೀಗ ಸೆಪ್ಟೆಂಬರ್ 1ಕ್ಕೆ ಏನು ಮಾಡ್ತಾನೆ, ಇಲ್ಲೇ ನಾನು ಮುಂದುವರ್ತೇನೆ. ಸಿ ಡೇ ಸೆಪ್ಟೆಂಬರ್ 1. ಸೊ ದೇರ್ ಇಸ್ ನಥಿಂಗ್, ನೋ ಚೇಂಜ್. ಅದೇ ಸೆಪ್ಟೆಂಬರ್ 30th ಏನಾಗ್ತದೆ ನೋಡೋಣ. ಸೆಪ್ಟೆಂಬರ್ 30th ಆರ್ ಅಕ್ಟೋಬರ್ 1 ನೋಡಿ. ಸೆಪ್ಟೆಂಬರ್ 30th ಅಲ್ಲಿ ಈ ರೀತಿಯ ಬದಲಾವಣೆ ಆಗಿದೆ. ಏನು? ಮಿಥುನ ಲಗ್ನದಿಂದ ಕುಜ ಹೊರಟು ಗುರು ಜೊತೆಗೆ ಸೇರಿದ. ಗುರುಮಂಗಳ ಯೋಗ. 2ನೇ ಮನೆಯಲ್ಲಿ ಗುರು ಮಂಗಳ. ಅಂದರೆ ಭೂಮಿಯಿಂದ ಬಾಡಿಗೆ ಬರ್ಬೋದು, ಮನೆಯಿಂದ ಬಾಡಿಗೆ ಬರ್ಬೋದು, ಭೂಮಿ ರೆಂಟಲ್ಲಿಂದ ಸಿಗ್ಬೋದು. ಭೂಮಿ ರೆಂಟ್ ಕೆಲವರು ಅಡ ಇಡ್ತಾರೆ. ಓಕೆ, ಕೇತು 3ನೇ ಮನೆಯಲ್ಲೇ ಇದ್ದಾನೆ. ರವಿ 4ಕ್ಕೆ ಹೊರಟ. ಕನ್ಯಾ ರಾಶಿಯಲ್ಲಿ ರವಿ 4ನೇ ಮನೆಯಲ್ಲಿ. ರವಿ ಅಂದರೆ 10ನೇ ಮನೆ ನೋಡ್ತಾನವ. ರವಿ ಶನಿ ಶತ್ರುಗಳು. ಅಂದರೆ ಒಂದು ರೀತಿಯಲ್ಲಿ ಪ್ರೊಫೆಷನ್ನಲ್ಲಿ ಕೂಡ ಅವರಿಗೆ ಹೆಸರು ಇರ್ತದೆ. ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ. ಪಂಚಮದಲ್ಲಿ ನನ್ನ ಕುಂಡಲಿಯಲ್ಲಿ ಶುಕ್ರ ಬುಧ ಪಂಚಮದಲ್ಲೇ ಇದ್ದರು. ಅಂದರೆ ಲಕ್ಷ್ಮೀನಾರಾಯಣ ಯೋಗ. ಪಂಚಮದಲ್ಲಿ ಶುಭ ಗ್ರಹಗಳು. ರಾಹು ಭಾಗ್ಯದಲ್ಲೇ. ಓಕೆ, ರಾಹು ನವಂಬರ್ 27ನೇ ತಾರೀಕುವರೆಗೆ, 27ನೇ ತಾರೀಕು ಅವನು ರಾಹು ಕೇತು ಆಕ್ಸಿಸ್ ಚೇಂಜ್ ಮಾಡ್ತಾನೆ. ಮಕರ ಮತ್ತು ಕಟಕಕ್ಕಾಗುತ್ತದೆ. ಇಲ್ಲಿ ನೋಡಿ, ಆವಾಗ 19 ಇದ್ದಿತ್ತು, ಹೌದಾ? ಇಲ್ಲಿ ನೋಡಿ ಎಷ್ಟಿದೆ? 35. ನಿಮಗೆ ಅಷ್ಟಕ ವರ್ಗ ಗೊತ್ತಾಯ್ತಾ? ಈಗ ಬರೀ ಆಗಸ್ಟ್ 1ನೇ ತಾರೀಕಿನಲ್ಲಿ ಇಲ್ಲಿ ಮಂತ್ ಚೇಂಜ್ ಮಾಡ್ತಾನೆ ನೋಡಿ. ಈಗ ಐ ಆಮ್ ಗೋಯಿಂಗ್ ಟು ಚೇಂಜ್ ದ ಮಂತ್. ಓಕೆ, ಆಗಸ್ಟ್ 30 ನೋಡಿ 19, ಸೆಪ್ಟೆಂಬರ್ 30 35. ಅದಕ್ಕೆ ಒಬ್ಬ ಬಂದಿದ್ದ ನನ್ನ ಹತ್ರ. ಅವನು ತನ್ನ ಹೆಂಡತಿಯ ತುಂಬು ಗರ್ಭಿಣಿಯ ಡೆಲಿವರಿ ಬಗ್ಗೆ ಕೇಳಿದ. ನಾನು 4ನೇ ತಾರೀಕು ಹುಣ್ಣಿಮೆಯಪ್ಪ, 11 ಗಂಟೆ 11ವರೆಗೆ ನಾನು ಮುಹೂರ್ತ ಕೊಡ್ತೇನೆ, ಅದ್ರ ನಂತರ ಕೊಡುವುದಿಲ್ಲ, ಯಾಕಂದರೆ ಹೆಣ್ಮಕ್ಳು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಹೆರ್ತಾರೆ ಅಂತ ಹೇಳಿದರು. ಅವನು ಕೇಳಲೇ ಇಲ್ಲ. ಇಲ್ಲ ಡಾಕ್ಟ್ರ್ ಒಪ್ಪೋದಿಲ್ಲ. ಅವನು ನನ್ನ ಹತ್ರ ಕೂತ್ಕೊಳ್ಳಕ್ಕೆ. ಕೊನೆಗೆ ಅವನು
ಅಷ್ಟಕ ವರ್ಗ ನೋಡ್ದ, ಷಡ್ಬಲ ನೋಡ್ದ. ಇದೇ ಥರ ಈಗ ನಾನು ತೋರಿಸಿದ್ನಲ್ಲ, ಆವಾಗ ಅಷ್ಟಕ ವರ್ಗ ಎಲ್ಲ ಕಡಿಮೆ ಇದ್ದಿತ್ತು. 4ನೇ ತಾರೀಕು ಕಡಿಮೆ ಇತ್ತು, 5, 6 ಡೇಟ್ ತೊಗೊಂಡು ಹೊರಟೋದ. ಏನು ಇವನೇ ದೊಡ್ಡ ಗಾಡ್ ಫಾದರ್ ಇದ್ದ ಹಾಗೆ, ಇವನೇ ದೊಡ್ಡ ದೇವರಿದ್ದ ಹಾಗೆ, ಇವನು ಹೇಳಿದಂಗೆ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ದ ನಾವು. ನನಗೆ ಗೊತ್ತಿಲ್ಲ ಪ್ರಾರಬ್ಧ ಕರ್ಮ. ಅದಕ್ಕೆ ನಾನು ನಿಮ್ಮ ಪ್ರಾರಬ್ಧ ಕರ್ಮದ ಬಗ್ಗೆ ನಾನು ವಿಡಿಯೋ ಹಾಕಿದ್ದು ಅಷ್ಟೇ. 12ನೇ ಮನೆ ನೋಡ್ಕೊಳ್ಳಿ, ನಿಮ್ಮ 12ನೇ ಮನೆ ಪ್ರಾರಬ್ಧ ಕರ್ಮವನ್ನು ತೆಗೆದುಕೊಂಡು ಬರ್ತದೆ ಅಂತ. ಆದರೆ ಕೊನೆಗೇನಾಯಿತು ಅಂದರೆ ನೆಕ್ಸ್ಟ್ ಡೇ ಅಯ್ಯಯ್ಯೋ ರಾಧೆ ರಾಧೆ ಕೃಷ್ಣ ಕೃಷ್ಣ, ನೀವು ಹೇಳಿದಾಯಿತು, ನಿಮಗೂ ಬಾಯಲ್ಲಿ ವಾಕ್ಶುದ್ಧಿ ಉಂಟು. ನನ್ನ ಹೆಂಡತಿ 4ನೇ ತಾರೀಕು ಹುಣ್ಣಿಮೆ ದಿವಸ 11 ಗಂಟೆ ಬೆಳಿಗ್ಗೆ ಎತ್ತು ಬಿಟ್ಲು. ನಾನು ಕೊಟ್ಟು ಮುಹೂರ್ತ ಏನು 11:15. ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇರಲಿ ಅಂತ, ಅರ್ಧ ಗಂಟೆ ಆಚೆ ಈಚೆ ಇರಲಿ ಅಂತ. ಯಾಕಂದರೆ ಅವರಿಗೆ ಅಲ್ಲಿ ಡಾಕ್ಟ್ರು ಅನಿಸ್ತಿಸ್ ಎಲ್ಲ ಹುಡುಗಿ ಹುಟ್ಟಿದ್ದು 4 kg ತೂಕ, 3.75 ಇರ್ಬೋದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದನ್ನೆಲ್ಲ ಬದಲಾವಣೆ ಮಾಡ್ತಾ ಹೋದಲ್ಲಿ ಅವನು ದೇವ್ರು ಕೇಳಬೇಕಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು, ಅನುಭವವೇ ಮುಖ್ಯ. ನಮಗೆ ಐ ಆಮ್ ರನ್ನಿಂಗ್ 74 years, ನಮಗಿದು ಇದು ಅನುಭವ ಜಾಸ್ತಿ. ಅವನು 32 ವರ್ಷದವನಿಗೆ ಅನುಭವ ಇರುವುದು ಜಾಸ್ತಿ. ಏನು ಬುದ್ಧಿ ಇಲ್ಲದ ಮಕ್ಕಳು ಅಂತ ಹೇಳ್ತೇವೆ. ಬರೇ ಅಹಂಕಾರಗಳಿದ್ದರೆ ಏನೋ ಗೌರ್ಮೆಂಟ್ ಉದ್ಯೋಗದಲ್ಲಿ ಸಂಬಳ 2.5 ಲಕ್ಷ ಬರುತ್ತಂತ ಖುಷಿ ಅವರಿಗೆ ಅಷ್ಟೇ. ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ಬರ್ತದೆ, ಅದು ಬೇರೆ ಸಮಾಚಾರ. ಅದರಿಂದಾಗಿ ಅವ್ರದ್ದು ಮಾತು ಕೇಳುವುದಿಲ್ಲ, ನಮ್ಮ ಮಾತುಗಳನ್ನೆಲ್ಲ ಕೇಳುವುದಿಲ್ಲ. ಕೇಳದೇ ಇದ್ದರೆ ಬಿದ್ದುಕೊಳ್ಳಿ ಅಂತ ನಾವು ಹೇಳ್ತೇವೆ. ಇರಲಿ, ಈಗೇನು, ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಸೆಪ್ಟೆಂಬರ್ ತಗೊಂಡ್ರೆ ಈ ರೀತಿಯ ಅಕ್ಟೋಬರ್. ಈಗ ನಾನು ಅಕ್ಟೋಬರ್ ತೊಗೊಂಡಿದ್ದೇನೆ, ಸಾರಿ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್, ಒಂದೇ ದಿವಸ ಚೇಂಜ್ ಮಾಡ್ತೇನೆ. ಡೇ 1 ಅಕ್ಟೋಬರ್. ಅಕ್ಟೋಬರ್ 1ರಲ್ಲಿ ಹೆಚ್ಚು ಚಂದ್ರನ ಒಂದು ಬಿಟ್ಟರೆ, ಯಾಕಂದರೆ ಚಂದ್ರ ಪ್ರತಿ 2 ದಿವಸಕ್ಕೆ ಬದಲಾವಣೆ ಆಗ್ತಾ ಇದ್ದಾನೆ. ಕುಜ, ಶುಕ್ರ, ಬುಧ ಅವರೆಲ್ಲ ಒಂದೊಂದು ತಿಂಗಳು ತಗೊಳ್ತಾರೆ, 45 days ತಗೊಂಡ್ರು ಆಯಿತಾ. ಆದರೆ ಶನಿ 2.5 ವರ್ಷ ತಗೊಳ್ತಾನೆ, ಗುರು 1 ವರ್ಷ ತಗೊಳ್ತಾನೆ, ರಾಹು ಮತ್ತು ಕೇತು 1.5 ವರ್ಷ ತಗೊಳ್ತಾರೆ ಮನೆಯಿಂದ ಮನೆಗೆ ತಿರುಗಬೇಕಾದ್ರೆ. ಅದಕ್ಕೆ ಗೋಚಾರ ಫಲವನ್ನು ನೋಡಬೇಕು. ಓಕೆ, ಈಗ ಕನ್ಯಾ ಲಗ್ನದವರಿಗೆ ನಾನು ನಿಮಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಗೆ ಹೇಳಿದೆ? ರಾಹು ಇದ್ದವ, ರಾಹು ಮೇ 18ರಿಂದ ಇಲ್ಲಿ ಕುಂಭಕ್ಕೆ ಬಂದಿದ್ದಾನೆ. ಆವತ್ತಿಂದ ಒಬ್ರಿಗಂತೂ ಕ್ಯಾಲಿಫೋರ್ನಿಯಿಂದ ಟೆಕ್ಸಾಸಿಗೆ ಆಯಿತು, ಇನ್ನೊಬ್ಬರಿಗಂತೂ ಡಿಮಾರ್ಟು ಮೆಕ್ಡೊನಾಲ್ಡಿಂದ ಡಿಮಾರ್ಟಿಗೆ ಆಯಿತು. ಎಲ್ಲ ಕನ್ಯಾ ಲಗ್ನದವರೇ, ಅವರಿಗೆಲ್ಲ ಟ್ರಾನ್ಸ್ಫರ್ಸ್ ಹೇಳಿದಾಗೆ ಆಗಿದೆ. ಇಲ್ಲಿ ಗುರು ಕುಜ, ರಾಹು 9ನೇ ಮನೆ, ಶನಿ ದಶಮ ಸ್ಥಾನ ಮಿಥುನ ಲಗ್ನದವರಿಗೆ, ರವಿ 4ನೇ ಮನೆ, ಶುಕ್ರ ಬುಧ, ಇದು ಒಳ್ಳೆಯದು. ಪಂಚಮದಲ್ಲಿ ಮಕ್ಕಳು ಒಳ್ಳೆ ಬುದ್ಧಿವಂತರಾಗ್ತಾರೆ, ಹೈಯರ್ ಎಜುಕೇಷನ್ ಮಾಡ್ತಾರೆ. ರವಿ 4ನೇ ಮನೆಯಲ್ಲಿರೋ ಸುಖ, ಓಕೆ, ಹ್ಯಾಪಿ ಹೋಮ್. ಇನ್ನೀಗ 30ನೇ ತಾರೀಕು ಏನು ಬರ್ತದೆ ಅಂತ, ಸೊ ಅಕ್ಟೋಬರ್ 30ಕ್ಕೆ ಏನಾಗ್ತದೆ ನೋಡೋಣ. 31st ತಗೊಳ್ಳೋಣ. 31ಸ್ಟಿಗೆ ನಾವು ಹಾಕಿದರೆ ನೋಡಿ, ಎಲ್ಲ ಇಲ್ಲಿ ಬಂದು ಸೇರಿಕೊಂಡ್ರು. ಎಲ್ಲಿ? ಪಂಚಮದಲ್ಲಿ ಶುಕ್ರ ವಕ್ರಿಯಾದ, ಬುಧ ವಕ್ರಿಯಾದ, ರವಿ ಇದ್ದಾನೆ. ಅಂದರೆ ಇಲ್ಲಿ ಯೋಗಗಳು ಏನೆಲ್ಲ ಯೋಗ ಆಯಿತು? ಬುಧಾದಿತ್ಯ ಯೋಗ ಉಂಟು, ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ಉಂಟು, ಗುರು ಕೇತು ಇವರಿಗೆ ಅಕ್ಕಲ್ಟಿನಲ್ಲಿ ಜ್ಞಾನ ಬರ್ತದೆ, ಇಂಟ್ಯೂಷನ್ ಬರ್ತದೆ. ಆದರೆ ಗುರು ಚೇಂಜ್ ಆದಾನೆ. ಕಟಕದಲ್ಲಿ ಇದ್ದವ ಗುರು ನಿಮಗೀಗ 1 ತಿಂಗಳು ಹಿಂದೆ ಹಾಕ್ತೇನೆ ನಾನು ನೋಡಿ. 1 ತಿಂಗಳು ಹಿಂದೆ ಹಾಕಿದರೆ ನೋಡಿ, ಗುರು ಕಟಕದಲ್ಲಿದ್ದ. ಅದೇ 1 ತಿಂಗಳು ಮುಂದೆ ಹಾಕಿದರೆ ಅವನು ಎಲ್ಲಿಗೆ ಹೋದ? ಇಲ್ಲಿಗೆ ಹೋದ. ಅಕ್ಟೋಬರ್ 31ಸ್ಟಿಗೆ ಗುರು ಹ್ಯಾಸ್ ಮೂವ್ ಟು ಸಿಂಹ. ಅಂದರೆ ಯಾರಿಗಾರ ಮದುವೆ ಆಗಬೇಕಾದ್ರೆ ಗುರು ಬರಬೇಕು. ಓಕೆ, ಗುರು ಬರ ಯಾರಿಗಿರ್ತದೆ ಅಂದರೆ, ಗುರು ಚಂದ್ರನಿಂದ 2, 7, 9, 2, 5, 7, 9, 11 ಇಷ್ಟರಲ್ಲಿ ಇದ್ದವರಿಗೆ ಗುರುಬಲ ಇದೆ ಅಂತೇಳಿ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಮಿಥುನ ಲಗ್ನದವರಿಗೆ ಗುರು ಕೇತು 3ನೇ ಮನೆಗೆ ಬಂದದ್ರಿಂದ ಅವರ ಆಸ್ಟ್ರಾಲಜಿ ಅವರು ಇದ್ರೆ, ಈಗ ನನ್ನಂಥವ ಆಸ್ಟ್ರಾಲಜಿ ವಾಕ್ಶುದ್ಧಿ ಇರ್ತದೆ, ಇಂಟ್ಯೂಷನ್ ಬರ್ತದೆ. ಕುಜ 2ನೇ ಮನೆ ಸ್ವಲ್ಪ
ತಾಳ್ಮೆ ವಹಿಸಿ, ಆಯಿತಾ. ಪಂಚಮದಲ್ಲಿ ರವಿ ಬುಧ, ರವಿ ನೀಚನಾದರೆ ಅವರಿಗೆ ಪಾಪ್ಯುಲಾರಿಟಿ ಜಾಸ್ತಿ, ಎಲ್ಲರೂ ಕರೆದು ಮಾತಾಡಿಸೋ, ಉಪಾಧ್ಯಾಯ ನಾನು ಇವತ್ತು ಬರ್ತೇನೆ ಅಂತಲ್ಲ, ಹೀಗೆ ಹೇಳ್ಕೊಂಡು ಇರ್ತಾರೆ. ನೆಕ್ಸ್ಟು ನವಂಬರ್ 1 ದಿನ, ಒಂದು ದಿವಸ ನಾನು ಬದಲಾವಣೆ ಮಾಡ್ತೇನೆ, ಆದರೆ ಯಾವ ರೀತಿ ಬದಲಾವಣೆ ಆಗೋದಿಲ್ಲ ತಿಳ್ಕೊಳ್ಳಿ. ನವಂಬರ್ 1 ಚಂದ್ರನ ಬಿಟ್ಟರೆ ಮತ್ತು ಯಾವ ಬದಲಾವಣೆ ಇಲ್ಲ. ಅದೇ ನವಂಬರ್ 30th ಏನಾಗುತ್ತೆ ಅಂತ ನೋಡೋಣ. ನವಂಬರ್ 30th ನೋಡಿ ತಗೊಳ್ಳಿ. ನವಂಬರ್ 30th ರವಿ ವೃಶ್ಚಿಕಕ್ಕೆ ಹೋದ, ಶುಕ್ರ ಬುಧ ಅಲ್ಲೇ ಇದ್ದಾರೆ. ಶುಕ್ರ ವಕ್ರಿದ್ದವ ಮಾರ್ಗಿ ಆಗ್ಬಿಟ್ಟ. ಅಂದರೆ ಮಿಥುನ ಲಗ್ನದವರಿಗೆ ಪಂಚಮದಲ್ಲಿ ಶುಕ್ರ ಬುಧ ಒಳ್ಳೆಯ ಯೋಗ, ಚಂದ್ರ ಕೇತು ಒಟ್ಟಿಗೆ ಆದರೂ, ರಾಹು ಇಲ್ಲಿ ಮಕರಕ್ಕೆ, ಅಷ್ಟಮದಲ್ಲಿ ರಾಹು ಬಂದ. ಅಷ್ಟಮದಲ್ಲಿ ರಾಹು ಇದ್ದರೆ ದೇ ಆರ್ ವೆಲ್ ಆಫ್ ಇನ್ ಅಕ್ಕಲ್ಟ್, ಜ್ಯೋತಿಷ್ಯ, ಕಡ್ಕೆಶಾಸ್ತ್ರ, ತಾಮ್ರಶಾಸ್ತ್ರ. ಈಗ ನನ್ನನ್ನು ಕೇಳಿದರೆ ನಾನೇನು ಕಲೀಲಿಲ್ಲ, ಆದರೆ ಎಲ್ಲ ಗೊತ್ತಿದೆ. ಒಬ್ಬರ ಹತ್ರ ಹೋಗಿ ಕೇಳಿದೆ, ಕಡ್ಕೆಶಾಸ್ತ್ರ ನೀವು ಇಲ್ಲಿಗೆ ಹೇಗೆ ಹಾಕಿದ್ರಿ? 3 ಗುಪ್ಪೆ ಹಾಕಿದ್ದೇನೆ ಮಾರಾಯರೆ. ಹಾಂ, ಅದರಲ್ಲಿ 1 ಗುಪ್ಪಿ ತಗೊಂಡೆ, ಅದರಲ್ಲಿ 9 ಬಂತು. 9 ಅಂದರೆ ಧನುರ್. ನೀವು ಕೇಳಿದ ಪ್ರಶ್ನೆಗೆ ಧನುರ್ ಲಗ್ನ ಹಿಡ್ಕೊಂಡು ನಾನು ನಿಮಗೆ ಜಡ್ದೆ ಅಂದರು. ಆವಾಗ ನಂಗೆ ಗೊತ್ತಾಯ್ತಾ, ಮತ್ತು 2 ಗುಪ್ಪೆ ಏನು? ಅದು ನಿಮ್ಮ ಕಣ್ಣಿಗೆ ನಿಮ್ಮನ್ನು ಮಂಗ ಮಾಡಲಿಕ್ಕೆ ನಾನು ಇಟ್ಟದ್ದು ನೋಡಿ. ಅದರ ನಂತರ ನಾನು ಕಡ್ಕೆ ಶಾಸ್ತ್ರ ಅಂದರೆ ಏನು ಅಂತ ಗೊತ್ತಾಯಿತು. ಆದರೆ ಏನಂದರೆ ಅವನು ಕವಡಿಕೆಯನ್ನು ಒಂದು ದೇವರಂತ ನಂಬ್ಕೊಂಡು ದಿವಸ ಅದಕ್ಕೆ ನಾವು ಇದು ಮಾಡ್ಬೋದು, ಜಪ ಗೀಪ ಎಲ್ಲ ಮಾಡ್ಬೋದು. ಅದರಿಂದಾಗಿ ಕೆಲವು ಬಾರಿ ಹಿಂದೆ ಕೇಳಿದೆ, ಕವಡಿಕೆಯೇ ಅದು ಕೌರವ ಮಹಾಯುದ್ಧದ ಕಾಲದಲ್ಲಿ ಕವಡಿಕೆಯೇ ಹೇಳುತ್ತೆ ನೀನು ಇಲ್ಲಿ ಹಾಕು ಅಂತ, ಅಶರೀರವಾಣಿ ಥರ ಆ ರೀತಿಯೂ ಇರುತ್ತೆ ಅಂತ. ಇರಲಿ, ದಟ್ ಇಸ್ ತಾಂಬೂಲ ಶಾಸ್ತ್ರ. ಏನು ತಾಂಬೂಲ ಶಾಸ್ತ್ರವು ಅದೇ ಥರ ಇರುತ್ತೆ. ಓಕೆ, ನ್ಯೂಮರಾಲಜಿ ನಮ್ಗೆ ಗೊತ್ತೇ ಇದೆ. ಸಂಖ್ಯಾಶಾಸ್ತ್ರ ನಾವು ಮೊದಲು ಕೇಳ್ತೇವೆ, ನಿಂದು ಏನಪ್ಪ ಡೇಟ್ ಆಫ್ ಬರ್ತು? ಸರ್ ನಂದು 25th ಜನವರಿ ಅಂತಾರೆ. 25 ನಂದು 7, ಅವನದು 7, ಸೊ ನನಗೂ ಅವನಿಗೂ ಫ್ರೆಂಡ್ಶಿಪ್ ಉಂಟು ಅಂತ. ಹಾಗೆ ಗೊತ್ತಾಯ್ತಾ? ಸೊ ಮಿಥುನ ಲಗ್ನದವರಿಗೆ ಎಲ್ಲ ಏನು ಬದಲಾವಣೆ ಇಲ್ಲ. ಶುಕ್ರ ಬುಧ ಪಂಚಮದಲ್ಲೇ ಇದ್ದಾನೆ. ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಎಲ್ಲ ಒಂದೇ ಥರ ಇದೆ. ಓಕೆ, ಈಗ ನೋಡಿ, ನಾನೀಗ 1 ತಿಂಗಳು ಹಿಂದೆ ಹೋಗ್ತಾನೆ ನೋಡಿ. ಸೆಪ್ಟೆಂಬರ್ 30ಕ್ಕೂ ಅಲ್ಲೇ ಇದ್ದಾನೆ. ಇನ್ನೊಂದು ನೋಡಿ, ಸೆಪ್ಟೆಂಬರ್ 30ಕ್ಕೂ ಅಲ್ಲೇ ಇದ್ದಾನಾ, ಅಕ್ಟೋಬರ್ 30ಕ್ಕೂ ಅಲ್ಲೇ ಇದ್ದಾನೆ, ನವಂಬರ್ 30ಕ್ಕೆ ಅಲ್ಲೇ ಇದ್ದಾನೆ ಶುಕ್ರ ಬುಧ. ಅರ್ಥ ಆಯ್ತಾ ನಿಮಗೆ? ಅದೇ ಡಿಸೆಂಬರಿಗೆ ನೋಡಿ, ಈಗ ಡಿಸೆಂಬರ್ 1 ಹಾಕ್ತೇನೆ ನಾನು. ಡಿಸೆಂಬರ್ 1 ನೋಡೋಣ ನೋಡಿ. ಡಿಸೆಂಬರ್ 1ಕ್ಕೆ ಏನು ಚೇಂಜು? ಶುಕ್ರ ಬುಧ ಅಲ್ಲೇ. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ನೋಡಿ, ರವಿ ಮಾತ್ರ ವೃಶ್ಚಿಕಕ್ಕೆ ಹೋದ, ರಾಹು ಕೇತು ಮಾತ್ರ ಚೇಂಜ್ ಆಯಿತು. ಅಂದರೆ 3ನೇ ಮನೆಯಲ್ಲಿ ಗುರು ಜೊತೆಗೆ ಕುಜ ಸೇರಿದ. ಗುರು ಕುಜ, ಶುಕ್ರ ಬುಧ ಕೇತು 2ನೇ ಮನೆಯಲ್ಲಿ. ಓಕೆ, 2ನೇ ಮನೆಯಲ್ಲಿ ಕೇತು ಸಂಸಾರದಿಂದ ಅಲೂಫ್. ನಾನೀಗ 2ನೇ ಮನೆಯಲ್ಲಿ ಕೇತು ಇದ್ದವ, ಕಂಪ್ಯೂಟರ್ ಆಯಿತು, ನಾನಾಯಿತು. ಹೆಚ್ಚಾಗಿ ನಾನು ಕಂಪ್ಯೂಟರ್ ಮುಂದೆ ಇರ್ತೇನೆ. ದಟ್ ಈಸ್ ಡಿಟ್ಯಾಚ್ಮೆಂಟ್. ರಾಹು 8ನೇ ಮನೆ, PhD ತಗೊಂಡಿದ್ದೇ ಹಾಗೆ, ಆಸ್ಟ್ರಾಲಜಿಯಲ್ಲಿ PhD ತಗೊಂಡಿದ್ದೇನೆ 66ನೇ ವರ್ಷದಲ್ಲಿ. ನರಸಿಂಹ ಪ್ರಶಸ್ತಿಯನ್ನು ಲೇಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅನಂತಕುಮಾರ್ ನನಗೆ ಕೊಟ್ಟಿದ್ದಾರೆ. ಕಾರಣ ಏನು? ರಾಹು 8ನೇ ಮನೆ, ಅಕ್ಕಲ್ಟ್ ಜ್ಞಾನ ಇರ್ತದೆ. ಇಲ್ಲಿ ಅಷ್ಟಕವರ್ಗ ನೋಡಿ, ಲಗ್ನದಲ್ಲಿ 41 ಇದೆ. ಅಂದರೆ ಡಿಸೆಂಬರ್ 1ನೇ ತಾರೀಕು ಇವರು ಸಿಕ್ಕಾಪಟ್ಟೆ ನೇಮ್ ಆ್ಯಂಡ್ ಫೇಮ್ ಎಲ್ಲ ಇರ್ತದೆ. ಅದೇ ಡಿಸೆಂಬರ್ 30ಕ್ಕೆ ಏನಾಗ್ತದೆ ನೋಡುವ. ದಟ್ ಈಸ್ ದ ಲಾಸ್ಟ್ 31st ಡಿಸೆಂಬರ್. ಓಕೆ, ನಾಳೆ ಅದಕ್ಕೆ ಏನಾಗ್ತದೆ 26ಗೆ ನಾನು ಹೇಳ್ತಾ ಇರೋದು. ಈಗ 31st ಡಿಸೆಂಬರಿಗೆ ರವಿ ಬುಧ ಇಲ್ಲಿಗೆ ಬಂದರು, ಧನುರ್. ರಾಹು 2ನೇ ಮನೆಗೆ ಬಂದ. ಅಂದರೆ ಇವರಿಗೆ ಮುಸ್ಲಿಂ ಕಂಟ್ರಿಯಿಂದ ಯೂರೋ ಕರೆನ್ಸಿ ಬರಲಿಕ್ಕೆ ಸಾಧ್ಯತೆ ಇದೆ. ಗುರು ಕುಜ ಇವರಿಗೆ ಭಾಗ್ಯದಲ್ಲಿ ಬಂದರು. ಗುರು ವಕ್ರಿಯಾದ, ಕುಜ ಅಂದರೆ
ಭೂಮಿಯಿಂದ ಭಾಗ್ಯ, ಪ್ರಾಪರ್ಟಿಯಿಂದ ಭಾಗ್ಯ. ಶುಕ್ರ 11ನೇ ಮನೆ, ಹೆಂಡತಿಯಿಂದ ಲಾಭ. ಇಲ್ಲಿ ಲಾಭ ಅಲ್ಲ, ಇಲ್ಲಿ ಶುಕ್ರ ಪಂಚಮದಲ್ಲಿ. ಮಿಥುನ ಲಗ್ನ ಕೇಳುವಾಗ ನಾವು ಧನು ಲಗ್ನ ಕೇಳ್ತಾ ಇಲ್ಲ. ಮಿಥುನ ಲಗ್ನಕ್ಕೆ 7ನೇ ಮನೆಯಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಅಥಾರಿಟೇಟಿವ್ ಇರ್ತಾರೆ ಇವರು. ಯಾಕಂದರೆ ಆ ರವಿ ಲಗ್ನವನ್ನು ನೋಡ್ತಾನಲ್ಲ. ಓಕೆ, ಶನಿ ಕೂಡ ರವಿಯನ್ನು ನೋಡ್ತಾನೆ. ಅಪ್ಪ ಮಗನಿಗೆ ಆಗೋದಿಲ್ಲ, ಅಪ್ಪ ಮಗಳಿಗೆ ಆಗೋದಿಲ್ಲ. ರಾಹು ಇವರಿಗೆ ಅಷ್ಟಮದಲ್ಲಿದ್ದಾನೆ. ಇದಿಷ್ಟು ನಿಮಗೆ ಮಿಥುನ ಲಗ್ನದವರಿಗೆ ನಾನು ಬಾಕಿ ಉಳಿಸ್ಕೊಂಡಂಥ ಪ್ರಿಡಿಕ್ಷನ್ಸ್. ಓಕೆ, ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಹಾಡನ್ನು ಹಾಡ್ತೇನೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.